ದಕ್ಷಿಣ ಭಾರತದಲ್ಲಿ ಮದರಾಸು ಎಂಬ ಮಹಾನಗರ. ಅಲ್ಲಿನ ಒಂದು ಆಲದ ಮರದ ಮೇಲೆ ಕುಳಿತ ಲಘುವತನಕ ಅನ್ನೋ ಕಾಗೆ ಸುತ್ತ ನೋಡ್ತಿದೆ. ಮರದ ಕಡೆಗೆ ಬೇಟೆಗಾರ ಸರಸರ ಬಂದ, ಭುಜದ ಮೇಲೆ ಪಕ್ಷಿ ಹಿಡಿವ ಬಲೆ ಹೊತ್ತಿದ್ದ. ಮರದ ಕಡೆಗೆ ಬೇಟೆಗಾರ ಸರಸರ ಬಂದ, ಭುಜದ ಮೇಲೆ ಪಕ್ಷಿ ಹಿಡಿವ ಬಲೆ ಹೊತ್ತಿದ್ದ. ಬೇಟೆಗಾರ ಮರದ ಕೆಳಗೆ ಬಲೆಯ ಹರಡಿದ, ವಿಷ ಬೆರೆಸಿದ ಅನ್ನ ಅದರ ಮೇಲೆ ಚೆಲ್ಲಿದ. ಬೇಟೆಗಾರ ಮರದ ಕೆಳಗೆ ಬಲೆಯ ಹರಡಿದ, ವಿಷ ಬೆರೆಸಿದ ಅನ್ನ ಅದರ ಮೇಲೆ ಚೆಲ್ಲಿದ. ಬೇಟೆಗಾರ ಪಕ್ಷಿಗಳ ಹಿಂಡು ಹಿಂಡು ಹಾರಿ ಬರುತ್ತವೆ ಅಂತ ಕಾದು ಕುಳಿತ. ಆದರೆ ಒಂದು ಹಕ್ಕಿಯೂ ಬಲೆ ಹತ್ರ ಬರಲೇ ಇಲ್ಲ. ಯಾಕೆಂದ್ರೆ ಆ ಬುದ್ಧಿವಂತ ಕಾಗೆ ಎಲ್ಲ ಹಕ್ಕಿಗಳಿಗೂ ಬೇಟೆಗಾರನ ವಿಷಯ ಎಚ್ಚರಿಕೆ ನೀಡಿತ್ತು. ಯಾವ ಪಕ್ಷಿಯೂ ಬಲೆಯಲ್ಲಿ ಸಿಕ್ಕಾಕೊಳ್ಳದಿರುವುದನ್ನು ಕಂಡು ಬೇಟೆಗಾರ, ಇರ್ಲಿ ಮಾಡ್ತೀನಿ, ಇನ್ನೊಂದು ಭಯ ಇದೆ ಇದಕ್ಕೆ, ಹೀಗಂತ ಹೇಳಿ ಮರ ಏರಿ ಅಲ್ಲೇ ಬಲೆ ಬೀಸಿ ಕೆಳಗಡೆ ಅಕ್ಕಿ ಕಾಳು ಚೆಲ್ಲಿ ಕಾದು ಕುಳಿತ. ಆಗ ಪಾರಿವಾಳದ ಒಂದು ತಂಡ ಅತ್ತ ಹಾರಿ ಬರುತ್ತಿತ್ತು. ತಂಡದ ಮುಂದಾಳು ಚಿತ್ರಗ್ರೀವ ಅಕ್ಕಿ ಕಾಳನ್ನು ಕಂಡಿತು. ಎಲ್ಲರನ್ನೂ ಕರ್ಕೊಂಡು ಬಂದು ಬಲೆ ಮೇಲೆ ಕೂತಿತು. ಆ ಕ್ಷಣದಲ್ಲಿ ಬೇಟೆಗಾರ ಬಲೆಯನ್ನು ಬಿಟ್ಟ. ಆಗ ಬಲೆಗೆ ಬಂದಿಗಳಾದವು ಎಲ್ಲ ಪಕ್ಷಿಗಳು. ಅಯ್ಯೋ, ನನ್ನಿಂದ ಇವಾಗ ಕೊನೆ ಬಂತಲ್ಲ ಅಂತ ಮುಂದಾಳು ಅನಿಸಿಕೊಂಡ ಪಾರಿವಾಳದ ನಾಯಕ ಚಿತ್ರಗ್ರೀವ ಬರಿ ತಪ್ಪಿಸಿ ಬಗೆ ಬಗೆಯಾಗಿ ಚಿಂತಿಸಿತು. ಅಯ್ಯೋ, ಬೇಟೆಗಾರ ಯಾವ ಕ್ಷಣದಲ್ಲಾದ್ರೂ ಬರಬಹುದು. ಅವನ ಕೈಯಿಂದ ತಪ್ಪಿಸಿಕೊಳ್ಳುವ ಬಗೆ ಹೇಗೆ ತೋರದಲ್ಲ. ಚಿತ್ರಗ್ರೀವನು ಗಾಢವಾಗಿ ಯೋಚಿಸಿ ಮಾರ್ಗೋಪಾಯವೊಂದನ್ನು ಕಂಡುಹಿಡಿಯಿತು. ಅದಕ್ಕೊಂದು ತಂತ್ರವು ಹೊಳೆಯಿತು. ಕೂಡಲೇ ಆ ಪಕ್ಷಿ ರಾಜನು ಧೈರ್ಯ ವಹಿಸಿ ಉಳಿದ ಪಾರಿವಾಳಗಳಿಗೆ ಹೀಗೆ ಹೇಳಿತು: ಮಿತ್ರರೇ, ನಡೆದು ಹೋದದಕ್ಕೆ ಚಿಂತಿಸದಿರಿ. ಈ ಬಲೆಯಿಂದ ಪಾರಾಗಲು ಒಂದು ಮಾರ್ಗವನ್ನು ಯೋಚಿಸಿದ್ದೇವೆ. ಬೇಟೆಗಾರ ನಮ್ಮನ್ನು ಹಿಡಿಯುವುದಕ್ಕೆ ಬರುವ ಮೊದಲೇ ನಾವೆಲ್ಲ ಜೊತೆಯಾಗಿ ಒಮ್ಮೆಲೆ ಬಲೆಯೊಂದಿಗೆ ಮೇಲಕ್ಕೆ ಹರೋಣ. ಅದು ಅದು ನೋಡಿರಿ, ಬೇಟೆಗಾರನು ಕೈಯಲ್ಲಿ ದಪ್ಪವಾದ ಕೋಲನ್ನು ಹಿಡಿದುಕೊಂಡು ಮರವನ್ನೇರಿ ಯಮನಂತೆ ಬರುತ್ತಿರುವನು. ಬಲೆ ಸಹಿತ ಅವನ ಕಣ್ಣಿಗೆ ಕಾಣದಷ್ಟು ದೂರ ವೇಗದಿಂದ ಹಾರಿ ಹೋಗೋಣ. ಬನ್ನಿ ಬನ್ನಿ, ಹಾರಿ ಹೋಗೋಣ. 1, 2, 3, ಹಾರಿ! ಅದು ನುಡಿದಂತೆಯೇ ಎಲ್ಲ ಪಾರಿವಾಳಗಳು ಬಲೆ ಸಹಿತ ಹಾರಿ ಹೋದವು.
ಬೇಟೆಗಾರನು ಅದನ್ನು ಕಂಡು ಅವುಗಳ ಬೆನ್ನಟ್ಟಿ ಓಡಿದನು. ಆದರೆ ಅವುಗಳು ಗುಡ್ಡ ಬೆಟ್ಟಗಳ ಆಚೆ ಹಾರಿ ಒಂದೇ ಕ್ಷಣದಲ್ಲಿ ಕಣ್ಮರೆಯಾದವು. ಹಕ್ಕಿಗಳೆಲ್ಲವೂ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಮಾಡಿದ ಕೆಲಸವನ್ನು ನೋಡಿ ಏನನ್ನು ಆಶ್ಚರ್ಯಪಡುತ್ತಾ, ಒಮ್ಮತದೆ ಹಾರುತ್ತಿವೆ ಹಕ್ಕಿಗಳು, ಭಿನ್ನ ಮತೀಯರಾದರೆ ಅವುಗಳ ಪತನ ನಿಶ್ಚಿತ. ವಿಷ್ಣು ಶರ್ಮ ಹೂಡಿದಂಥ ಕಥೆಯ ತಂತ್ರ ಅದೇ ನೋಡಿ ಆಯಿತೆಂದು ಪಂಚತಂತ್ರ. ವಿಷ್ಣು ಶರ್ಮ ಹೂಡಿದಂಥ ಕಥೆಯ ತಂತ್ರ ಅದೇ ನೋಡಿ ಆಯಿತೆಂದು ಪಂಚತಂತ್ರ. ಪಂಚತಂತ್ರ ಕಥೆಗಳು ಹುಟ್ಟಿತು ಹೀಗೆ, ಇದನ್ನು ಕೇಳಿ ನಡೆದುಕೊಳ್ಳಿ ನೀವು ಹಾಗೆ. ಪಂಚತಂತ್ರ ಕಥೆಗಳು ಹುಟ್ಟಿತು ಹೀಗೆ, ಇದನ್ನು ಕೇಳಿ ನಡೆದುಕೊಳ್ಳಿ ನೀವು ಹಾಗೆ. ಇದನ್ನು ಕೇಳಿ ನಡೆದುಕೊಳ್ಳಿ ನೀವು ಹಾಗೆ. ನಮ್ಮ ಪುಟಾಣಿಗಳು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ಒಗ್ಗಟ್ಟೆ ಬಲ ಅಂತ ನಮಗೆ ತೋರ್ಕೊಟ್ಟಿದ್ದಾರೆ. ನಾವೆಲ್ಲ ಕನ್ನಡಿಗರಾಗಿ ಒಗ್ಗೂಡಿರ್ಬೇಕು ಯಾವಾಗಲೂ. ಮಿತ್ರಭೇದ, ಮಿತ್ರಲಾಭ, ಕಾಕೋರುಚಿಯ, ಲಬ್ಧ ಪ್ರಾಣಾಶ, ಅಪರಿಚಿತಕಾರಕ ಎಂಬ ಪಂಚತಂತ್ರಗಳ ಈ ನೃತ್ಯ ನಾಟಕವನ್ನು ವೀಣಾ ಕೃಷ್ಣಸ್ವಾಮಿ ಮತ್ತು ವಾಣಿ ಶ್ರೀರಾವ್ ಅವರು ನಿರ್ದೇಶಿಸುತ್ತಾರೆ. ಇದರಲ್ಲಿ ಭಾಗವಹಿಸಿದ ಮಕ್ಕಳು ತೇಜಸ್ ವಿದಲೂರು, ಜಯಂತ್ ಕುಮಾರ್, ಅಮೋಘ್ ಗದೇಕರ್, ಅಮಿತ್ ಬಾಲಾಜಿ, ನಿಖಿಲ್ ಕಸಕಟ್ಟ, ರೋಹನ್ ಶಿರೂರು, ವರ್ಷಾ ರಾಮಚಂದ್ರ, ವಿಶ್ವ ಮಧುಸೂದನ್, ಅದಿತಿ ಶೇಖರ್, ಅನನ್ಯ ಜಯಂತ್ ಕುಮಾರ್, ಅನುಷ್ಕಾ ಶಿವರಾಮ್, ಪ್ರೇರಣಾ ಸ್ವಾಮಿನಾಥ್, ನಿಧಿ ಕಶ್ಯಪ್, ಸುಹಾನಿ ಕುಮಾರ್, ಯಾಮಿನಿ ಶೇಖರ್, ಅಮೂಲ್ಯ ಜಯಂತ್ ಕುಮಾರ್, ನಿಧಿ ಗಡೇಕರ್, ಧನ್ವಿನ್ ಯಜಮಾನ್, ವೇದಾ ಬಾಲಾಜಿ, ಸಂಜನಾ ಶ್ರೀಧರ್, ಸರಯು ರಾಮಚಂದ್ರ, ಋತ್ವಾ, ಸಹೀನ್, ಅದ್ವೈತ್ ಶಿವರಾಮ್ ಹಾಗೂ ಯಶಸ್ವಿ ವರು. ಮತ್ತೊಂದು ಮಕ್ಕಳಿಗೆ ದೇವರ ಸಹಾಯವನ್ನು ಇದನ್ನು ನಿರ್ದೇಶಿಸಿದವರು ಶ್ರೀಮತಿ ವೀಣಾ ಕೃಷ್ಣಸ್ವಾಮಿ ಮತ್ತು ಶ್ರೀಮತಿ ವಾಣಿ ಶ್ರೀರಾಮ್.